ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದರೆ 2ನೇ ತರಗತಿಯ ಬೈಲಿಂಗಲ್ಗೆ ಸಂಬಂಧಪಟ್ಟಂತಹ ಪರಿಸರ ಅಧ್ಯಯನದಲ್ಲಿ ಲೆಸನ್ 5 ಅಂದರೆ ಈ ಸೆಮಿಸ್ಟರ್ನ ಲಾಸ್ಟ್ ಪಾಠ ಐ ಆಮ್ ಸೇಫ್ ಅನ್ನೋದ್ರ ಬಗ್ಗೆ ಬರುವಂತಹ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ. ಆಕ್ಟಿವಿಟಿ 1 ಏನು ಹೇಳುತ್ತೆ ಅಂದರೆ, ಕೊಟ್ಟಿರುವಂತಹ ಚಿತ್ರಗಳನ್ನು ನೋಡಿ ಚಿತ್ರದಲ್ಲಿ ನೀಡಿರುವಂತಹ ಚಟುವಟಿಕೆಗಳನ್ನು ಮಾಡಲು ದೇಹದ ಯಾವ ಭಾಗಗಳನ್ನು ನಾವು ಬಳಸ್ತೇವೆ ಅದಕ್ಕೆ ಮಾತ್ರ ಗುರುತನ್ನು ಹಾಕಬೇಕು. ಓಕೆ, ಇಲ್ಲಿ ನೋಡೋದಾದರೆ ಇಲ್ಲಿ ಸ್ಕಿಪ್ಪಿಂಗನ್ನು ಆಡ್ತಿರುವಂಥದ್ದು, ಇದಕ್ಕೆ ಬಳಸುವಂಥದ್ದು ನಾವು ಹ್ಯಾಂಡ್ಸ್ ಕೈಗಳನ್ನು ಬಳಸ್ತೀವಿ ಮತ್ತು ಕಾಲು ಲೆಗ್ಸನ್ನು ಬಳಸ್ತೇವೆ. ನೆಕ್ಸ್ಟ್ ಇಲ್ಲಿ ಒಂದು ಹೂವಿನ ವಾಸನೆಯನ್ನು ನೋಡ್ತಿರುವಂಥದ್ದು, ಅಂದರೆ ಅತಿ ಮುಖ್ಯವಾಗಿ ಇದಕ್ಕೆ ಮೂಗು ಬೇಕು, ನೋಸ್ ಬೇಕು ಮತ್ತು ಹಿಡ್ಕನ್ಲಿಕ್ಕೆ ಹ್ಯಾಂಡ್ಸ್ ಕೈಗಳು ಬೇಕು. ನೆಕ್ಸ್ಟ್ ಇಲ್ಲಿ ರೇಡಿಯೋದಲ್ಲಿ ಅಥವಾ FM ಅಲ್ಲಿ ಹಾಡನ್ನು ಕೇಳ್ತಿರುವಂಥದ್ದು, ಹಿಡ್ಕನ್ಲಿಕ್ಕೆ ಕೇಳಲಿಕ್ಕೆ ಕಿವಿ ಬೇಕು, ಹಿಡ್ಕನ್ಲಿಕ್ಕೆ ಹ್ಯಾಂಡ್ಸ್ ಬೇಕು. ನೆಕ್ಸ್ಟ್ ಇಲ್ಲಿ ಮೈಕನ್ನು ಆಡ್ತಿರುವಂಥದ್ದು ಬಾಯಿ ಮುಖಾಂತರ, ಹಿಡ್ಕನ್ಲಿಕ್ಕೆ ಮೈಕ್ ಹಿಡ್ಕನ್ಲಿಕ್ಕೆ ಹ್ಯಾಂಡ್ಸ್ ಬೇಕು. ಇಲ್ಲಿ ಮೇಯ್ನ್ ಕಣ್ಣುಗಳು ಬೇಕು. ನೆಕ್ಸ್ಟು ಇಲ್ಲಿ ಮೇಯ್ನ್ಸ್ ನಮಗೆ ಲೆಗ್ಸ್ ಬೇಕು ಮತ್ತು ಮುಂದೆ ದಾರಿ ಹೇಗಿದೆ ಅಂತ ನೋಡಲಿಕ್ಕೆ ಕಣ್ಣು ಕೂಡ ಬೇಕಾಗುವಂಥದ್ದು. ನೆಕ್ಸ್ಟ್ ಅದು ಮುಗಿದ ಮೇಲೆ ಆಕ್ಟಿವಿಟಿ 2ಗೆ ಬಂದರೆ, ಶಾಲಿನಿ ಮತ್ತು ಪವನ್ 2ನೇ ತರಗತಿಯನ್ನು ಓದ್ತಿದ್ದಾರೆ. ಅವರು ಮಾಡುವ ಚಟುವಟಿಕೆಗಳನ್ನು ಚಿತ್ರದಲ್ಲಿ ನೀಡಿದೆ. ಚಿತ್ರದಲ್ಲಿ ನೀವು ಏನು ಕಾಣುವಿರಿ ಎಂಬುದನ್ನು ವಿವರಿಸಬೇಕು. ಇಲ್ಲಿ ನೋಡಿ, ಎದ್ದ ತಕ್ಷಣ ಅವನು ಗೆಟ್ ಅಪ್ ಅರ್ಲಿ, ಬೇಗ ಎದ್ದಿದ್ದಾನೆ, ಬ್ರಷ್ ಮಾಡ್ತಿದ್ದಾನೆ, ಹಲ್ಲುಗಳನ್ನು ಉಜ್ತಾ ಇದ್ದಾನೆ. ನೆಕ್ಸ್ಟ್ ಅವನು ಟಾಯ್ಲೆಟಿಗೆ ಹೋಗ್ತಾ ಇದ್ದಾನೆ. ಓಕೆ, ಅದನ್ನು ಬಂದ ಮೇಲೆ ಸೋಪಿನಿಂದ ತನ್ನ ಕೈಗಳನ್ನು ವಾಶ್ ಮಾಡ್ಕೊತಾನೆ. ಆಫ್ಟರ್ ಯೂಸ್ ಮತ್ತು ಬರಬೇಕಾದ್ರೆ ಅವನು ಸೋಪಿನಿಂದ ನೀಟಾಗಿ ಕೈಗಳನ್ನು ವಾಶ್ ಮಾಡ್ಕೊತಾನೆ. ನೆಕ್ಸ್ಟ್ ಮತ್ತು ಪ್ರತಿದಿನ ಎವ್ರಿ ಡೇ ಅವನು ಸ್ನಾನವನ್ನು ಮಾಡ್ತಾನೆ. ನೆಕ್ಸ್ಟು ಕ್ಲೀನಾಗಿರುವಂಥ ಬಟ್ಟೆನ ಧರಿಸುವಂಥದ್ದು, ನಂತರ ತಲೆಯನ್ನು ಅಚ್ಚುಕಟ್ಟಾಗಿ ಬಾಚಿಕೊಳ್ಳುವಂಥದ್ದು. ನೆಕ್ಸ್ಟು ಕೈಯನ್ನು ಸೋಪ್ನಿಂದ ತೊಳ್ಕೊಂಡು ಊಟ ಮಾಡುವಂಥದ್ದು, ಊಟ ಆದಮೇಲೆ ಮತ್ತೆ ಕೈಗಳನ್ನು ನೀಟಾಗಿ ತೊಳ್ಕೊಳ್ಳುವಂಥದ್ದು. ನೆಕ್ಸ್ಟು ಅತ್ಯಂತ ಶುದ್ಧವಾಗಿರುವಂತಹ ಕುಡಿಯುವ ನೀರನ್ನು ಕುಡಿಯುವಂಥದ್ದು. ಪ್ರತಿ ವಾರಕ್ಕೊಮ್ಮೆ ನಾವು ಉಗುರುಗಳನ್ನು ಕಟ್ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟು ಕೈಗಳನ್ನು, ಕಾಲುಗಳನ್ನು, ಮುಖವನ್ನು ಸ್ಕೂಲಿಂದ ಬಂದ ತಕ್ಷಣ ತೊಳ್ಕೊಳ್ಳುವಂಥದ್ದು. ನೆಕ್ಸ್ಟು ನಾವು ಮಲ್ಕೊಳ್ಳುವಾಗ ನೋಡಿ, ಇಲ್ಲಿ ಮುಖವನ್ನು ಹೊರಗಿಟ್ಕೊಂಡು ನಾವು ಬೆಡ್ಶೀಟನ್ನು ಹೊತ್ಕೊಳ್ಳುವಂಥದ್ದು. ಅಂದರೆ ಮುಖಕ್ಕೆ ಯಾವತ್ತೂ ನಾವು ಕವರಿಂಗ್ ಮಾಡ್ಕೋಬಾರ್ದು ಅಂತ ಹೇಳ್ತಿರುವಂಥದ್ದು, ಮುಖವನ್ನು ಮುಚ್ಕೊಳ್ಬಾರ್ದು ಮಲ್ಕೋಬೇಕಾದ್ರೆ. ನೆಕ್ಸ್ಟು ಈ ಕಥೆಯನ್ನು ಕೇಳಿ ಅಂತೇಳಿ, ಇವಳು ರಾಧಾ ಮತ್ತು ಅವರ ಅಮ್ಮ. ಇಲ್ಲಿ ಹಸಿ ಕಸ ಮತ್ತು ಒಣ ಕಸಗಳ ಬಗ್ಗೆ ಚರ್ಚೆ ಮಾಡ್ತಿರುವಂಥದ್ದು. ಇದಕ್ಕೆ 1ನೇ ಕ್ವಶನ್ಸಿಗೆ ಆನ್ಸರನ್ನು ಇಲ್ಲಿ ನೋಡ್ಬೋದು. ನಿಮ್ಮ ಮನೆಯಲ್ಲಿ ನೀವು ಕಾಣುವಂತಹ ಕಸ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ವೆಜಿಟಬಲ್ಸ್, ಫ್ರೂಟ್ಸಿಂದಿರ್ಬೋದು, ಇವೆಲ್ಲವೂ ಕೂಡ ನಾವು ಕಾಣುವಂತಹ ಮನೆಯಲ್ಲಿ ಕಾಣುವಂಥ ಕಸಗಳು. ಇವೆಲ್ಲ ಹಸಿ ಕಸ, ಒಣ ತ್ಯಾಜ್ಯ, ಅಪಾಯಕಾರಿ ಕಸಗಳು, ಇವೆಲ್ಲವೂ ಕೂಡ ಮನೆಯಲ್ಲಿ ಕಾಣುವಂಥದ್ದು. ನೆಕ್ಸ್ಟ್ ಅದೇ ರೀತಿ ನೀವು ಇದನ್ನು ಯಾವ ರೀತಿ ಅದನ್ನು ಯಾಕೆ ನಾವು ವಿತ್ ದ ವೇಸ್ಟ್ ಇನ್ ಯುವರ್ ಹೌಸ್, ಯಾಕೆ ಅದನ್ನು ಯಾವ ರೀತಿ ನಿಮ್ಮ ಮನೆಯಲ್ಲಿ ಕಸವನ್ನು ನೀವು ಏನು ಮಾಡ್ತೀರ, ಅದನ್ನು ನೀವು ವೇಸ್ಟ್ ಇದೆಯಲ್ಲ ಕಸವನ್ನು ನೀವು ಏನು ಮಾಡಿರಿ ಅಂತಂದರೆ ಅದನ್ನು ಬಕೆಟಿಗೆ ಹಾಕಿ ನಾವು ಏನು ಮಾಡ್ತೀವಿ, ಕಸವನ್ನು ಪುರಸಭೆಗೆ ಹಾಕ್ತಾರೆ ಅಷ್ಟು ಜನ. ಅಥವಾ ಅವ್ರದ್ದು ಮನೆ ಮುಂದೆ ಅಥವಾ ಕೈ ತೋಟ ಇದ್ದರೆ ಕೈ ತೋಟಕ್ಕೆ ಹಸಿ ಕಸವನ್ನು ಗೊಬ್ಬರವನ್ನಾಗಿ ಮಾಡಿಕೊಂಡು ಹಾಕ್ಕೊಳ್ಳುವಂಥದ್ದು. ನೆಕ್ಸ್ಟ್ ಇದನ್ನು ಆನ್ಸರ್ಸನ್ನು ನೋಡ್ಬೋದು ನೀವು.
ನಾವು ಹಸಿ ಕಸವನ್ನು ಮತ್ತು ಒಣ ಕಸವನ್ನು ಏಕೆ ಬೇರೆ ಮಾಡಬೇಕು ಅಂತಂದರೆ, ಒಣ ಕಸವನ್ನು ಕೆಲವು ಸತಿ ರೀಸೈಕಲ್ ಮರುಬಳಕೆಯನ್ನು ಮಾಡ್ಕೊಳ್ಬೋದು. ಹಸಿ ಕಸವನ್ನು ಗೊಬ್ಬರವನ್ನಾಗಿ ಮಾಡ್ಕೊಳ್ಬೋದು. ಅಪಾಯಕಾರಿ ಕಸವನ್ನು ನಾವೇನು ಮಾಡಬೇಕು, ಆರೋಗ್ಯ ಮತ್ತು ಮಾಲಿನ್ಯ ದೃಷ್ಟಿಯಿಂದ ನಾವು ನಿಯಂತ್ರಣ ಮಾಡಬೇಕಾಗಿರೋದ್ರಿಂದ ಸೂಕ್ತವಾಗಿ ವಿಲೇವಾರಿ ಮಾಡುವುದು ಅತ್ಯಂತ ಸೂಕ್ತ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಕೊಟ್ಟಿರುವಂಥ ಚಿತ್ರಗಳನ್ನ ನೋಡಿ ಅಂತೇಳಿ. ಇಲ್ಲಿ ನೋಡಿ, ಬಿಸಿನೀರಿಗೆ ಕೈಯನ್ನು ಇಡಬಾರ್ದು. ನೋಡು, ನಾವು ಹರಿತವಾದ ಚಾಕುನಿಂದ ಕೈಗಳನ್ನು ಕಟ್ಟಾಗ್ತವೆ, ಹಾಗಾಗಿ ಬಳಸ್ಕೊಳ್ಬೇಕು. ನೋಡಿ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಮುಳ್ಳುಗಳನ್ನು ತುಳಿದಿರುವಂಥದ್ದು, ಜಾರಿ ಬೀಳ್ತಿರುವಂಥದ್ದು, ಸ್ವಿಚ್ ಬೋರ್ಡನ್ನು ಹೇಗಂದ್ರಾಗೆ ಇಕ್ಕಿ ಕರೆಂಟ್ ಶಾಕ್ ಹೊಡೆದಿರುವಂಥದ್ದು, ಮೇಲ್ಛಾವಣಿಯಲ್ಲಿ ಅಸುರಕ್ಷಿತವಾಗಿ ಓಡಾಡ್ತಾ ಇರೋದ್ರಿಂದ ಬೀಳ್ತಿರುವಂಥದ್ದು, ಇಲ್ಲಿ ಪಟಾಕಿಯನ್ನು ಈ ರೀತಿ ಹಚ್ಚುತ್ತಿರುವಂಥದ್ದು, ಸುತ್ತಿಗೆಯಿಂದ ಏನೋ ಮಾಡೋಕ್ಕೋಗಿ ಕೈಯನ್ನು ಚಚ್ಕೊಂಡಿರುವಂಥದ್ದು. ಈ ರೀತಿ ನೀವು ಈ ಚಿತ್ರಗಳನ್ನು ನೀವು ಎಲ್ಲಿ ನೋಡ್ತೀರಾ ಅಂತಂದರೆ, ನಾವು ಪ್ರತಿದಿನ ಇವು ಡೇಂಜರಸ್ ಇರುವಂಥದ್ದು. ಈ ಚಿತ್ರಗಳನ್ನು ನೀವು ಏನನ್ನು ಕಾಣ್ತೀರಾ ಅಂತಂದರೆ, ಚಿತ್ರದಲ್ಲಿ ನಾವು ಅಪಾಯಕಾರಿ ಸನ್ನಿವೇಶಗಳನ್ನು ಮತ್ತು ಅಪಾಯಕಾರಿ ವಸ್ತುಗಳನ್ನು ಮುನ್ನೆಚ್ಚರಿಕೆ ಕ್ರಮವಿಲ್ಲದೆ ಬಳಸ್ತಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಈ ರೀತಿ ಅವರು ಏಕೆ ಗಾಯಗೊಳ್ತಾರೆ ಅಂತ ಕೇಳಿರುವಂಥದ್ದು. ಏಕೆ ಅಂತಂದರೆ, ಮುನ್ನೆಚ್ಚರಿಕೆ ಕ್ರಮವಿಲ್ಲದೆ ಅವರು ಬಳಸೋದ್ರಿಂದ, ಹಿರಿಯರ ಸಹಾಯ ಇಲ್ಲದೆ ಬಳಸೋದ್ರಿಂದ ಆ ರೀತಿ ಮಾಡ್ಕೊಳ್ತಾರೆ. ಈ ಥರ ನೀನು ಸನ್ನಿವೇಶವನ್ನು ಎಂದಾದ್ರು ಮಾಡ್ಕಂದಿಯಾ? ಎಸ್, ಮಾಡ್ಕೊಂಡು ನನಗೂ ಕೂಡ ಗಾಯ ಆಗಿದ್ದಾವೆ. ನೆಕ್ಸ್ಟ್ ಬಂದರೆ, ಇಂತಹ ಡೇಂಜರಸ್ ಸನ್ನಿವೇಶಗಳಲ್ಲಿ ನೀನು ಯಾವ ರೀತಿ ಅಪಾಯಗಳನ್ನು ನೀನು ಹೇಗೆ ರಕ್ಷಿಸ್ಕೊಳ್ತೀಯಾ, ನೀನು ಯಾವ ರೀತಿ ರಕ್ಷಣೆಯನ್ನು ಪಡ್ಕೊಳ್ತೀಯಾ ಅಂತ ಕ್ವಶನ್ಸನ್ನು ಕೇಳಿರುವಂಥದ್ದು. ನೀನೇನು ಮಾಡಬೇಕು, ಹಿರಿಯರ ಸಹಾಯವನ್ನು ತಗೋಬೇಕು, ಸಲಹೆಗಳನ್ನು ಪಡ್ಕೊಳ್ಬೇಕು ಮತ್ತು ಅಪಾಯಕಾರಿ ಸನ್ನಿವೇಶಗಳನ್ನು ಮತ್ತು ಮುನ್ನೆಚ್ಚರಿಕೆಗಳನ್ನು ವಹಿಸುವ ಬಗ್ಗೆ ತಿಳ್ಕೋಬೇಕು. ಆಮೇಲೆ ನೀನು ರಕ್ಷಣೆ ಮಾಡಿಕೊಳ್ಬೇಕು. ನೆಕ್ಸ್ಟ್ ಆಕ್ಟಿವಿಟಿ 5 ಬಂದರೆ, ಇಲ್ಲಿ ಏನಾಗ್ತಿದೆ ಅಂತ ನಾವು ನೋಡಬೇಕಿಲ್ಲಿ. ಇದೆಲ್ಲದನ್ನೂ ಕೂಡ ನೀವು ತರಗತಿ ಕೋಣೆಯಲ್ಲಿ ಚರ್ಚೆ ಮಾಡಿರಿ ಅಂತ ಹೇಳ್ತಾ, ನೆಕ್ಸ್ಟ್ ವರ್ಕ್ಶೀಟಿಗೆ ಬರೋಣ. ವರ್ಕ್ಶೀಟ್ಸ್ 1, ಗೆಸ್ ಮೀ, ನನ್ನನ್ನು ಕಂಡಿಡಿ ಅಂತೇಳಿ. ಇದು ನೋಸ್ ಬರುವಂಥದ್ದು, ಐಸ್, ಮೌತ್. ನೆಕ್ಸ್ಟ್ ವರ್ಕ್ಶೀಟಿಗೆ ಬಂದರೆ, ಇಲ್ಲಿ ಒಣ ಕಸ ಹಸಿ ಕಸವನ್ನು ಡಸ್ಟ್ಬಿನ್ನಿಗೆ ಹಾಕಬೇಕು. ಇಲ್ಲಿ ಡಸ್ಟ್ಬಿನ್ನನ್ನು ಕೊಟ್ಟಿದ್ದಾರೆ. ನಾನು ಗ್ರೀನಲ್ಲಿ ಎಳೆದಿರೋಂಥದ್ದೆಲ್ಲ ನೆನಪಿರಲಿ ಹಸಿ ಕಸ, ಬ್ಲಾಕ್ ಇಂಕಲ್ಲಿ ಎಳೆದಿರುವಂಥದ್ದೆಲ್ಲ ಒಣ ಕಸ. ಇದೇ ರೀತಿ ನೀವು ಯಥಾ ರೀತಿ ಏನು ಮಾಡಬೇಕು, ಹೇಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ವರ್ಕ್ಶೀಟ್ 3ಗೆ ಬಂದರೆ, ಇಲ್ಲಿ ನೋಡಿ, ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಯಾವುದು ಸರಿಯಾದ ಮಾರ್ಗ, ರಸ್ತೆ ಮಧ್ಯೆಯಲ್ಲಿ ಹೋಗಬಾರ್ದು, ತಪ್ಪು. ನೋಡಿಲ್ಲಿ, ನಮಗೆ ಇರುವಂತಹ ಫುಟ್ಪಾತ್ ಏರಿಯಾದಲ್ಲಿ ಹೋಗ್ತಿರುವಂಥದ್ದು ಸರಿಯೇ ಇದೆ. ಪಟಾಕಿಯನ್ನು ಈ ರೀತಿ ಹಚ್ಚಬಾರ್ದು, ಈ ರೀತಿಯನ್ನು ಹಚ್ಚಬೇಕು, ದೂರದಿಂದ ಹಚ್ಚಬೇಕು, ಸುರಕ್ಷತೆ ಕ್ರಮದಿಂದ, ಇನ್ನೂ ದೂರದಿಂದ ಹಚ್ಚಬೇಕು, ಸುರಕ್ಷತೆ ಕ್ರಮದಿಂದ. ಕೈಯಲ್ಲಿ ಇಟ್ಕೊಂಡು ಹಚ್ಚಬಾರ್ದು. ಇದು ನೋಡಿ, ಬಾಳೆಹಣ್ಣು ಸಿಪ್ಪೆಯನ್ನು ಎಲ್ಲಿ ಬೇಕಲ್ಲಿ ಎಸಿಬಾರ್ದು. ನೋಡಿ, ನೀಟಾಗಿ ಡಸ್ಟ್ಬಿನ್ನಿಗೆ ಹಾಕಬೇಕು. ಓಕೆ. ನೆಕ್ಸ್ಟ್ ಬಂದರೆ ಇಷ್ಟು ಈ ಪಾಠದ ಚಟುವಟಿಕೆಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.